1612ನೇ ಇಸ್ವಿಯಲ್ಲಿ ಹಂಗೇರಿ ಅನ್ನೊಂದು ಕಂಟ್ರಿಯಲ್ಲಿ ಅಲ್ಲಿದ್ದ ಒಂದು ಗ್ರಾಮದಲ್ಲಿ ಹುಡುಗಿಯರು ಒಬ್ಬೊಬ್ಬರಾಗಿ ಕಾಣೆ ಆಗ್ತಾ ಬಂದಿದ್ದಾರೆ. ಈ ಒಂದು ವಿಷಯ ಗೊತ್ತಾದ ತಕ್ಷಣ ಅಲ್ಲಿದ್ದ ಗ್ರಾಮದವ್ರು ಏನು ಮಾಡ್ತಾರೆ ಅಂತ ನೋಡಿದ್ರೆ ಅಲ್ಲಿದ್ದ ಒಬ್ಬ ರಾಜನ ಹತ್ರ ಹೋಗಿ ಈ ಥರ ಹೇಳಿದ್ದಾರೆ. ಅದಕ್ಕೆ ಆ ಒಂದು ರಾಜ ಏನು ಮಾಡ್ತಾರೆ ಅಂತ ನೋಡಿದ್ರೆ ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ತನಿಖೆ ಮಾಡೋದಕ್ಕೆ ಒಂದು ಟೀಮ್ನ ಫಾರ್ಮ್ ಮಾಡಿದ್ದಾರೆ. ಈ ಥರ ತನಿಖೆ ಮಾಡೋಕೆ ಶುರು ಮಾಡಿ 6 ತಿಂಗಳ ಕಾಲ ಆಗುತ್ತೆ. ಬಟ್ ಯಾವುದೇ ರೀತಿಯಾದ ಎವಿಡೆನ್ಸ್ ರಾಜನವ್ರಿಗೆ ಸಿಕ್ಕಿರಲ್ಲ. ಇದೊಂದು ಕಡೆ ಇದ್ರೆ ಇನ್ನೊಂದು ಕಡೆ ಬಂದ್ಬಿಟ್ಟು ಫಸ್ಟ್ ಗ್ರಾಮದ ಹುಡುಗಿಯರು ಮಾತ್ರ ಕಾಣೆ ಆಗ್ತಿದ್ರೆ ಇವಾಗ ಬಂದ್ಬಿಟ್ಟು ರಾಯಲ್ ಫ್ಯಾಮಿಲಿ ಹುಡುಗಿರು ಕೂಡ ಕಾಣೆ ಆಗ್ತಾ ಇದ್ದಾರೆ. ಸೊ ಈ ಒಂದು ವಿಷಯ ಬಂದ್ಬಿಟ್ಟು ರಾಜನಿಗೆ ತುಂಬಾನೇ ತಲೆ ಕೆಡಿಸುವಂತೆ ಮಾಡುತ್ತೆ. ಇದಾದ್ಮೇಲೆ ಸ್ವಲ್ಪ ತಿಂಗಳಾದ್ಮೇಲೆ ಒಂದು ವಿಷಯ ರಾಜನಿಗೆ ಗೊತ್ತಾಗುತ್ತೆ. ಏನಂತ ನೋಡಿದ್ರೆ ಈ ತರ ಕಾಣೆಯಾದ ಎಲ್ಲ ಹುಡುಗಿಯರು ಸಹ ಬಂದ್ಬಿಟ್ಟು ಒಂದೇ ಒಂದು ಜಾಗದಲ್ಲಿ ಮಾತ್ರ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಒಂದು ವಿಷಯ ರಾಜನಿಗೆ ಗೊತ್ತಾಗುತ್ತೆ. ಆ ಒಂದು ಜಾಗ ಯಾವುದಂದ್ರೆ ಕ್ವೀನ್ ಎಲಿಜಬೆತ್ ಬತ್ತೋರಿ ಅವರ ಅರಮನೆ. ಈ ಒಂದು ವಿಷಯ ಗೊತ್ತಾದ ತಕ್ಷಣ ರಾಜ ಅವ್ರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಆ ಒಂದು ಅರಮನೆಗೆ ಭೇಟಿ ನೀಡ್ತಾರೆ. ಅಲ್ಲಿ ಹೋಗಿ ಹುಡುಕಕ್ಕೆ ಶುರು ಮಾಡ್ತಾರೆ. ಈ ತರ ಹುಡುಕಕ್ಕೆ ಶುರು ಮಾಡುವಾಗ ರಾಣಿ ಬತ್ತೋರಿ ಅವರ ರೂಮ್ಗೆ ಹೋಗಿ ನೋಡ್ತಾರೆ. ನೋಡಿದಾಗ ಅಲ್ಲಿ ಸುಮಾರು ಹೆಣ್ಣು ಮಕ್ಕಳ ಬಾಡಿ ಪಾರ್ಟ್ಸ್ಗಳು ಸಿಗುತ್ತೆ. ಸೊ ಈ ಒಂದು ವಿಷಯನ ಕನ್ಫರ್ಮ್ ಮಾಡಿ ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಇದ್ರ ಬಗ್ಗೆ ಕ್ವೀನ್ ಎಲಿಜಬೆತ್ ಬತ್ತೋರಿ ಹತ್ರ ಹೋಗಿ ಕೇಳುವಾಗ ಅವರು ಇದಕ್ಕೂ ನನಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದಾದ್ಮೇಲೆ ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರ ಹತ್ರ ಹೋಗಿ ಕೇಳಿದ್ದಾರೆ. ಈ ತರ ಕೇಳುವಾಗ ತುಂಬಾನೇ ಶಾಕಿಂಗ್ ಅಂತ ಒಂದು ವಿಷಯ ಹೇಳಿದ್ದಾರೆ. ಏನಂತಂದ್ರೆ ಕ್ವೀನ್ ಎಲಿಜಬೆತ್ ಬತ್ತೋರಿ ಅವರು ಏನ್ ಮಾಡಿದಾರೆ ಅಂತ ನೋಡಿದ್ರೆ ಗ್ರಾಮದ ಹುಡುಗಿಯರು ಮತ್ತೆ ರಾಯಲ್ ಫ್ಯಾಮಿಲಿನ 16 ವಯಸ್ಸಿನ ಮೇಲಿದ್ದ ಎಲ್ಲಾ ವರ್ಜಿನ್ ಹುಡುಗಿಯರನ್ನು ಅರಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಅವ್ರನ್ನ ಸಾಯಿಸಿ ಅದ್ ಮಾತ್ರ ಅಲ್ಲದೆ ಅವರ ಬಾಡಿಯಲ್ಲಿದ್ದ ಎಲ್ಲ ರಕ್ತಗಳನ್ನ ಒಂದ್ ಕಡೆ ಸೇವ್ ಮಾಡಿ ಆ ಒಂದು ರಕ್ತದಲ್ಲಿ ಸ್ನಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕಂತ ನೋಡಿದ್ರೆ ವರ್ಜಿನ್ ಹುಡುಗಿಯವರ ಬ್ಲಡ್ ನಲ್ಲಿ ಸ್ನಾನ ಮಾಡಿದ್ರೆ ಅವರು ಸಾಯೋವರೆಗೂ ಸಹ ಹೋಗ್ಬಿಟ್ಟು ತುಂಬಾನೇ ಯಂಗ್ ಆಗಿರ್ತಾರೆ. ಅದ್ ಮಾತ್ರ ಅಲ್ಲದೆ ಹೋಗ್ಬಿಟ್ಟು ಸಾಯೋವರೆಗೂ ಸಹ ಅವರ ಬ್ಯೂಟಿ ಕಡಿಮೆ ಆಗೋದಿಲ್ಲ ಅಂತ ಒಂದೇ ಒಂದು ಮೂಢನಂಬಿಕೆಗೋಸ್ಕರ ಅವರು ಒಬ್ಬರಲ್ಲ 600ಕ್ಕೂ ಜಾಸ್ತಿ ಹೆಣ್ಣು ಮಕ್ಕಳನ್ನ ಇವರು ಕೊಲೆ ಮಾಡಿದ್ದಾರೆ. ಸೊ ಇವರೇನೇ ಬಂದ್ಬಿಟ್ಟು ವರ್ಲ್ಡ್ ಅಲ್ಲಿ ತುಂಬಾ ಜಾಸ್ತಿ ಕೊಲೆ ಮಾಡಿದವರು ಆಗಿರ್ತಾರೆ. ಸೊ ಇವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಮರೆಯದೆ ಕಮೆಂಟ್ ಮಾಡಿ. ಇದೇ ತರ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಷಯಗಳ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.